ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘದಿಂದ ಈಗ ನಟ ದರ್ಶನ್ ವಿರುದ್ಧ ದೂರು ದಾಖಲಾಗಿದೆ. ದರ್ಶನ್ ವಿರುದ್ಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಮಹಿಳೆಯರು ದೂರು ಕೊಟ್ಟಿದ್ದಾರೆ. ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ. ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘ ನೀಡಿರುವಂತಹ ಕಂಪ್ಲೇಂಟ್. ಇದರಲ್ಲಿ ಮೊನ್ನೆ ಮಾತನಾಡ್ತಾ ನಿರ್ಮಾಪಕ ಉಮಾಪತಿ ಕುರಿತು ಅಸಂಬದ್ಧ ಪದ ಬಳಕೆ ಮಾಡಿದ್ದಾರೆ ದರ್ಶನ್. ಜೊತೆಗೆ ಹೆಣ್ಣು ಮಕ್ಕಳ ಬಗ್ಗೆನೂ ಕೂಡ ಅವಾಚ್ಯವಾಗಿ ಕೇವಲವಾಗಿ ಮಾತನಾಡಿದ್ದಾರೆ. ಈ ಕೂಡಲೇ ಅವರು ಬಹಿರಂಗವಾಗಿ ಮಹಿಳೆಯರ ಕ್ಷಮೆ ಕೇಳಬೇಕು, ತಮ್ಮ ನಡವಳಿಕೆಯನ್ನ ತಿದ್ಕೋಬೇಕು ಅಂತ ಹೇಳಿ ಮಹಿಳೆಯರು ಆಕ್ರೋಶಿತರಾಗಿ ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ಮಂಗಳ ಅವ್ರ ಜೊತೆಗೆ ಮಹಿಳೆಯರೆಲ್ಲರೂ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ದೂರು ಕೊಟ್ಟಿರುವಂತಹ ಮಹಿಳೆಯರು ನೋಡೋಣ. ಚಾಲೆಂಜಿಂಗ್ ಸರ್, ದರ್ಶನ್ ಅವರು ಹೆಣ್ಣು ಮಕ್ಕಳನ್ನ ತುಂಬಾನೇ ಕಡೆಗಣಿಸಿ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ಶ್ರೀಶಕ್ತಿ ಸ್ವಯಂ ಸೇವಾ ಸಂಘದವರು ಇವತ್ತು ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೇಡಮ್, ಎಷ್ಟು ಬೇಜಾರಾಯ್ತು ಅವ್ರು ಹೆಣ್ಮಕ್ಳ ಬಗ್ಗೆ ಮಾತಾಡೋದನ್ನ ನೋಡಿದ್ರೆ? ನಮಗೆ ತುಂಬಾನೇ ಬೇಜಾರಾಯ್ತು. ಯಾವಾಗ್ಲೂ ಮನೇಲಿ ನಾವು ದರ್ಶನ್ 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 ಬಗ್ಗೆ ಮಕ್ಳ ಹತ್ರ ಹೇಳ್ತಾ ಇದ್ವಿ. ನಮ್ಮ ಮೊಮ್ಮಗನು ದರ್ಶನ್ ತರಾನೇ ಸ್ಟೈಲ್ ಮಾಡೋನು. ನೋಡೋ ದರ್ಶನ್ ಈ ತರ ಎಲ್ಲ ಮಾತಾಡಿದ್ದಾರೆ, ಈ ತರ ನೀನು ಕಲಿಬೇಡ ಕಣೋ ಅಂತ ಹೇಳೋ ತರ ಬಂದ್ಬಿಡ್ತು. ಅವ್ರ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡೋ ತರ ಅವ್ರ ನಿಜ ಜೀವನದಲ್ಲಿ ನಡ್ಕೊಂಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೋ. ಅವಳು ಇವಳು ಅಂತ ಮಾತಾಡಿದಾಗ ನಾಳೆ ನನ್ನ ಮಕ್ಕಳು ಅದೇ ತರ ನನ್ನ ಮಾತಾಡಿದ್ರೆ ಬೇಜಾರಾಗಲ್ವಾ? ದರ್ಶನ್ ದರ್ಶನ್ ಅಂತ ಹೆಸರಿಟ್ಟ ಮೇಲೆ ದರ್ಶನ್ ಸ್ಟೈಲಲ್ಲೇ ಮಾತಾಡಿದೆ ಅಂತ ಹೇಳ್ಬಿಟ್ರೆ ನಾವೇನ್ ಮಾಡಕ್ಕಾಗುತ್ತೆ? ಫಿಲಮ್ ಅಲ್ಲಿ ಅವಾಗಿನ ಕಾಲದಲ್ಲಿ ಫಿಲಮ್ ಎಲ್ಲ ಮನೆ ಕುಟುಂಬ ಸ್ಟೋರಿ ತೆಗೆದು ಅದೇ ತರ ನಡೀತಾ ಇದ್ರು. ಈ ಒಂದು ಫಿಲಮ್ ತೆಗಿಯೋದ್ರಲ್ಲಿ ಅವ್ರು ಆಕ್ಟಿಂಗ್ ಮಾಡೋದ್ರಲ್ಲಿ ಅದೇ ಗುಣ ಹೊಂದಿರಬೇಕು, ಅದೇ ತರ ಇರ್ಬೇಕು ಅಂತ ನಾವು ಬಯಸಿದೀವಿ. ಅವರು ಕಾಟೇರ ಫಿಲಮ್ ಎಲ್ಲ ಆ ತರ ಎಲ್ಲ ಹೆಣ್ಮಕ್ಳು ಸಪೋರ್ಟ್ ಮಾತಾಡ್ಬಿಟ್ಟು ಈ ಪಬ್ಲಿಕ್ ನಲ್ಲಿ ಈ ತರ ಮಾತಾಡ್ಬಿಟ್ರಲ್ಲ, ನನಗೆ ತುಂಬಾ ಬೇಜಾರಾಯ್ತು ಮೇಡಮ್. ಆ ತರ ಇನ್ಮೇಲೆ ಅವ್ರು ಮಾತಾಡಬಾರ್ದು. ಮಾತಾಡಿದ್ದಕ್ಕೆ ಅವರು ಇದ್ರ ಮುಂದೆ ಬಂದು ಕ್ಷಮೆ ಕೇಳಲಿ. ಹೆಣ್ಮಕ್ಳಿಂದಾನೇ ಅವರು ಬೆಳೆದಿರೋದು, ನಾವು ಹುಟ್ಟಿಸಿರೋದು ಅವ್ರು ಹೆಣ್ಮಗ್ಳೇ, ಹೆಂಡತಿಯಾಗಿರೋದು ಹೆಣ್ಣೆ, ಅವ್ರು ಕೂಡ ಹುಟ್ಟಿರೋದು ತಂಗಿ ಸಹೋದರಿ ಕೂಡ ಹೆಣ್ಣೆ. ಫೆಬ್ರವರಿ 17ನೇ ತಾರೀಕು ಇದಾಗೋದು ಎಲ್ಲವೂ ಅವ್ರು ಈ ಹೇಳಿಕೆನ ಕೊಡೋದು. ಈಗ ಯಾಕೆ ಬಂದಿರುವಂತದ್ದು ನೀವು ಅಂತ ಹೇಳ್ಬಿಟ್ಟು ಅವರು ಕರೆಕ್ಟ್ ಆಗಿ ಪಬ್ಲಿಕ್ ಅಲ್ಲಿ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಹೇಳಿ ಇವಾಗ ಬಂದಿರೋದು ಮೇಡಮ್. ಕಂಪ್ಲೇಂಟ್ ಕೊಟ್ಟಿದೀವಿ. ಇವಾಗ ಅವರು ಇದೇ ತರ ನೆಕ್ಸ್ಟ್ ಇದೇ ತರ ಆದ್ರೆ FIR ಮಾಡೇ ಮಾಡ್ತೀವಿ. ಖಂಡಿತ ಒಂದು ಕ್ಷಮೆ ಕೇಳೋ ತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವೇನ್ ಹೇಳ್ತೀರಿ ಆ ಒಂದು ಹೇಳಿಕೆ ಬಗ್ಗೆ, ದರ್ಶನ್ ಅವರ ಹೇಳಿಕೆ ಬಗ್ಗೆ? ತಪ್ಪು ಮೇಡಮ್, ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇರೋದು ತುಂಬಾ ತಪ್ಪು. ಅವರು 4 ಗೋಡೆ ಮಧ್ಯದಲ್ಲಿ ಏನ್ ಮಾತಾಡ್ತಾರೋ ಅದೆಲ್ಲ ನಮಗೆ ಬೇಡವಾದ ವಿಷಯ. ಅವರು ಪಬ್ಲಿಕ್ ಅಲ್ಲಿ ಬೇಕಾದ ವ್ಯಕ್ತಿ ಅವರು ಅಲ್ವಾ, ಸಮಾಜಕ್ಕೆ ಒಂದು ಬೇಕಾದ ವ್ಯಕ್ತಿ ಅವರು. ಆ ವ್ಯಕ್ತಿ ಈ ತರ ಮಾತಾಡ್ತಾ ಅವರೇ ಒಂದು ಸಮಾಜಕ್ಕೆ ಮಾದರಿ ಆಗ್ಬಿಟ್ಟು ಅವರೇ ಈ ತರ ಕೆಟ್ಟದಾಗೆಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ ತುಂಬಾ ತಪ್ಪಲ್ವಾ? ಅವ್ರ ಮನೆ ಹೆಣ್ಮಕ್ಳಿಗಾದ್ರೂ ಇದೇ ತರ ಮಾತಾಡ. ಆ ಫಿಲಮ್ ಅದೊಂದು ಸ್ಟೋರಿ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಒಂದು ಕಾಟೇರ ಫಿಲಮ್ ಅಲ್ಲಿ ಒಂದು ಸ್ಟೋರಿ ಕೇಳಿರ್ಬೋದು ನೀವು. ಅವ್ರ ಅಕ್ಕನ ಕೆಟ್ಟ ದೃಷ್ಟಿಲಿ ನೋಡಿದ್ರು ಅಂತ ಕಣ್ಣೆ ಕಿತ್ತಾಕಿದಾರಲ್ವಾ, ಅದೇ ತರ ನಿಜ ಜೀವನದಲ್ಲೂ ನಡೆಸ್ಕೊಳ್ಳಿ ಅಂತಲೇ ನಾವು ಕೇಳ್ಕೊಳ್ಳೋದು. ನಮ್ಮ ಫ್ಯಾಮಿಲಿಯವರೆಲ್ಲ ಅವ್ರ ಅಭಿಮಾನಿನೇ. ನನ್ಗೆ ಹೇಳ್ತಾ ಇದಾರೆ, ಯಾಕೆ ಹಿಂಗೆಲ್ಲ ನಮ್ಮ ಬಾಸ್ ಕೇಳ್ತೀರಾ ಅಂತ. ಇವಾಗ ಇವರೇ ಒಂದು ಎಕ್ಸಾಂಪಲ್ ಆಗಿರ್ಬೇಕು. ಇವ್ರನ್ನ ನೋಡಿನೇ ನಮ್ಮ ಮಕ್ಕಳೆಲ್ಲ ಕಲಿಯೋರು ಇದ್ದಾರೆ. ಇವ್ರು ಹಿಂಗ್ ಮಾತಾಡಿರೋದು ನಾಳೆ ಅವರು ಮಾತಾಡ್ತಾರೆ. ಅದನ್ನ ತಿದ್ಕೊಂಡು ಇದ್ರೆ ಸಾಕು, ಅಷ್ಟೇ ನಾವು ಕೇಳ್ಕೊಳ್ಳೋದು. ಅವರು ಹೆಣ್ಮಕ್ಳಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಇಷ್ಟು ದಿನ ಏನಾಗಿದೆಯೋ ಗೊತ್ತಿಲ್ಲ ಮೇಡಮ್. ಇನ್ ಮುಂದೆ ಇವಾಗ ಮಾತಾಡ್ಬಿಟ್ಟಿದ್ದಾರೆ, ಇನ್ ಮುಂದೆ ಅವ್ರು ತಿದ್ಕೊಳ್ಳಿ. ಅಂದ್ರೆ ಇನ್ ಮುಂದೆ ಎಲ್ಲಾರ್ಗು ರೆಸ್ಪೆಕ್ಟ್ ಕೊಡ್ಲಿ. ಹೆಣ್ಮಕ್ಳು ದೊಡ್ಡವ್ರು ಚಿಕ್ಕವ್ರು ಅನ್ನೋದು ರೆಸ್ಪೆಕ್ಟ್ ಅವರು ಇಟ್ಕೋಬೇಕು. ಯಾಕಂದ್ರೆ ಅವರು ಒಂದು ದೊಡ್ಡ ವ್ಯಕ್ತಿ ಆಗಿರೋದ್ರಿಂದ ಅವ್ರು ಆ ತರ ತಿದ್ಕೊಳ್ಳಿ ಅಂತ ನಾವು ಕೇಳ್ಕೊಂತ ಇದೀವಿ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.